ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ಅಂಜು ಅಜಿತ್ ಕೈಲೇ ಬಯಸ್ಕೋತಾಳೆ, ಮನೆಯವರು ಕೂಡ ಬಯಸ್ಕೋತಾರೆ. ಈಗ ಭೂಮಿ ಬರ್ತಕ್ಕಂಥ ಸಮಯ. ಭೂಮಿನ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ಅಜಿತ್ ಅವರು ಭೂಮಿನ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದಾಗ ಮನೆಯವರಿಗೆಲ್ಲ ಭೂಮಿ 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 ಅಂತ ಹೊಡಿ ಹೋಗ್ತಾರೆ. ಆದರೆ ಭೂಮಿನ ಅಜಿತ್ ಎತ್ಕೊಂಡ್ಬರೋದು ನೋಡಿ ರಕ್ತ ಕುದಿತಾ ಇರುತ್ತೆ. ಯಾರಿಗೆ? ದೇವಯ್ಯನಿಗೆ. ಸೊ ದೇವಯ್ಯನಿಗೆ ಮತ್ತು ಅಂಜುಗೆ. ಆದರೂ ಕೂಡ ಎತ್ಕೊಂಬಂದು ಪಕ್ಕದಲ್ಲಿ ಕೂಡಿಸ್ತಾರೆ. ಸಂಗೀತ ಅಮ್ಮನವ್ರು ಇದ್ದಾರಲ್ಲ, ಗೊತ್ತಲ್ಲ ಅವ್ರು ಹೆಂಗೆ ಅಂತ. ಅಯ್ಯೋ ಯಾರದು ನಿನ್ನ ಕಾಲಿಗೆ ಸೂಟ್ ಮಾಡಿರೋದು, ಅವ್ರ ಕೈ ಸೈದೋಗ ಹಂಗೆ ಮಾಡ ಹಿಂಗೆ ಮಾಡ ಅಂತ ಬೈತಾ ಇರ್ತಾರೆ. ಅಯ್ಯೋ ಅತ್ತೆ ಅಂತಾಳೆ. ಏನಾಯಿತು ಭೂಮಿ ಅಂತ ಕೇಳ್ತಾರೆ. ಅತ್ತೆ ಆ ಕಳ್ಳನ ಮಗ ಸೂಟ್ ಮಾಡಿರೋ ಕಳ್ಳನ ಮಗ ಯಾರು ಗೊತ್ತಾ, ಅದು ನಿಮ್ಮ ಮಗನೇ ಅತ್ತೆ ಅಂತ ಹೇಳಿದಾಗ ಹಿಂಗೆ ನೋಡ್ತಾರೆ. ಅಜಿತ್ ಕೂಡ ಆ ಕಡೆ ನೋಡ್ತಾರೆ. ಏಯ್ ನಿನಗೆ ನೋಡಿ ಸೂಟ್ ಮಾಡೋಕ್ಕೆ ಬರಲ್ವೇನೋ, ನಾನು ಶಶಿಕಲ ಬೇಕಾಗಿದ್ದೇನೋ ನಿನಗೆ ಅಂತ ಬೈತಾ ಇರ್ತಾರೆ. ಅಲ್ಲ ಅಮ್ಮ, ಹೇಳಿದ್ನಲ್ಲಮ್ಮ, ಇವಳಿಗೆ ಸನ್ನೆ ಮಾಡಿದೆ ಅಮ್ಮ, ಇವಳು ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮ ಒಂದು ಡಿಪಾರ್ಟ್ಮೆಂಟಲ್ಲಿ ಒಂದು ಕಣ್ಸನ್ನೆ ಬಾಯಿ ಸನ್ನೆ ಅಂತ ಇರುತ್ತೆ, ಅದನ್ನ ಇವಳು ಅರ್ಥನೇ ಮಾಡ್ಕೊಂಡಿಲ್ಲ ಅಂದಾಗ, ಅಲ್ಲ ಕಣೆ ನನ್ನ ಮಗ ಹೇಳಿದಾಗ ನೀನು ಅರ್ಥ ಮಾಡ್ಕೋಬೇಕಾಗಿತ್ತಾನೆ ಅಂದಾಗ, ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಅತ್ತೆ, ಆ ಕಳ್ಳಣ್ಣ ಇದ್ದಾನಲ್ಲ, ಕಳ್ಳ ಅವ್ನಿಗೂ ಅಣ್ಣ ಅಂತಿರ್ತಾಳೆ ಈ ಭೂಮಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಇನ್ನೋಸೆಂಟಾಗಿ ಹ್ಯಾಕ್ಟ್ ಮಾಡ್ತಾಳೆ. ಆ ಕೊಳ್ಳಾನ ಇದನ್ನಲ್ಲ, ಇಲ್ಲೇ ನನ್ನ ಕುತ್ತಿಗೆಗೆ ಚಾಕು ಹಿಡಿದಿದ್ದ, ಇಲ್ಲಿದೆಯಲ್ಲ ಗಡ್ಡೆ ಚಿಕ್ಕ ಗಡ್ಡೆ, ಆ ಗಡ್ಡೆಗೆ ಎತ್ತಿಬಿಟ್ಟಿತ್ತು ಚಾಕು ಅಂತ ಹೇಳ್ಬಿಟ್ಟು ಫುಲ್ಲು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಹೌದಾ ಭೂಮಿ ಅಂತ ಸಂಗೀತ ಕೂಡ ಕೇಳ್ತಿರ್ತಾರೆ. ಏ ಭೂಮಿ, ಈ ಪೊಲೀಸ್ ಕೆಲಸ ಬೇಡ, ಎಂಥದ್ದು ಬೇಡ, ಈ ಕೆಲಸಕ್ಕೆ ರಿಸೈನ್ ಮಾಡಿಬಿಡು, ನಾನು ಮೊದಲೇ ಬಡ್ಕೊಂಡೆ ಈ ಪೊಲೀಸ್ ಕೆಲಸ ಬೇಡ ಅಂತ ಹೇಳಿ, ಆದರೂ ನನ್ನ ಮಾತು ಕೇಳಿಲ್ಲ ನೀನು ಅಂತ ಭಾಗ್ಯಮ್ಮ ಬೈತಾರೆ. ಸರಿಯಾಗಿ ಹೇಳಿದ್ರಿ ಭಾಗ್ಯ ಅವರೇ, ನಾನು ಕೂಡ ಇದೇ ಮಾತನ್ನೇ ಹೇಳಬೇಕು ಅಂತ ಹೇಳ್ತಿದ್ದೆ, ಆ ಮಾತನ್ನು ನೀವು ಹೇಳಿದ್ರಿ ಅಂದಾಗ, ಅಯ್ಯೋ ಅಕ್ಕ ಏನಕ್ಕ ನೀನು ಮಾತಾಡ್ತಿದ್ದೀಯಾ, ಪೊಲೀಸ್ ಕೆಲಸ ಆದಮೇಲೆ ಈ ಥರ ಸಣ್ಣ ಪುಟ್ಟ ಗಾಯಗಳ ಆಗುತ್ತಪ್ಪ, ಅಷ್ಟಕ್ಕೆ ಕೆಲಸಕ್ಕೆ ರಿಸೈನ್ ಮಾಡು ಅಂತ ಹೇಳ್ತಾರಾ? ಹೌದು ಅಂತ ಹೇಳಿದಾಗ ಭೂಮಿ ಕೂಡ ಅಂತಾಳೆ. ಹೌದು ಸರಿ ಇದ್ದೀರಾ ಮಾವ ನೀವು. ಅಲ್ಲ ಅದಕ್ಕೆ ಆಸ್ಪತ್ರೆಯಲ್ಲಿದ್ದಾಗ ಮಗಳೇ ಭೂಮಿ ಏನಾಯಿತು ನಿನಗೆ ಭೂಮಿ ಅಂತ ಹೇಳ್ಬಿಟ್ಟು ಒಂದೇ ಸಮ ಕೈಕಾಲೆಲ್ಲ ನಡುಗ್ತಾ ಇತ್ತು, ಗಾಡಿ ಕೂಡ ಓಡಿಸೋಕ್ಕೆ ಬರಲಿಲ್ಲ. ಆಗ ನಾನೇ ತಾನೇ ಗಾಡಿ ಓಡಿಸ್ಕೊಂಡು ಬಂದಿರೋದು ಅಂತ ಹೇಳ್ತಾರೆ. ಅದು ಮಗಳು ಅಂದರೆ ಹಾಗೆಯಪ್ಪ, ಹೆಣ್ಮಗಳು, ಅವಳು ಬೇರೆ ನನ್ನ ಮಗಳಿಗೆ ಏನಾಯಿತು ಅಂತ ಗಾಬರಿ ಆಯಿತು. ಆದರೆ ಡಿಪಾರ್ಟ್ಮೆಂಟಲ್ಲಿದ್ದಾಗ ಇದೆಲ್ಲ ಮಾಮೂಲಿ ಅಂತ ಹೇಳ್ತಾರೆ. ಅದೇನೇ ಆಗಲಿ ಕಣೋ, ಇವ್ರು ರಿಸೈನ್ ಮಾಡಲಿ ಅಂತ ಹೇಳ್ತಾರೆ. ಸಂಗೀತ ಕೂಡ ಹೌದು ಮಗಳೇ, ನೀನು ಪೊಲೀಸ್ ಆಗ್ತೀಯ ಅಂದಾಗ ನಂಗೆ ತುಂಬ ಖುಷಿಯಾಗಿತ್ತು, ಇದನ್ನೆಲ್ಲ ನೋಡ್ತಿದ್ರೆ ಬೇಡ ಅಂತ ಅನಿಸ್ತಿದೆ. ಹೌದು ಅಕ್ಕ ಅಂತ ಹೇಳ್ಬಿಟ್ಟು ಅವಳು ಡವ್ ಮಾಡ್ತಾಳೆ. ಯಾರು? ಅಂಜು. ಅಯ್ಯೋ ದೇವಯ್ಯನಮ್ಮ, ಅಲ್ಲ ದೇವಯ್ಯನಮ್ಮ, ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ಆ ಕರೆಂಟ್ ಕಂಬದಲ್ಲಿರೋ ವೈರ್ ಅನ್ನೋದು ಕಟ್ಟಾಗಿ ಬಿದ್ದುಬಿಡುತ್ತೆ, ಏನೋ ಸತ್ತೋಗ್ಬಿಡ್ತೀವಿ. ಅಲ್ಲ ಮಾತಿಗೆ ಆಗಾದರೆ ಅಂತ ಹೇಳ್ತಾರೆ. ಯಾಕಂದರೆ ಸಂಗೀತ ಗುರ್ರು ಅಂತ ಇರ್ತಾರೆ. ಸೊ ಈ ರೀತಿ ಎಲ್ಲ ಹೇಳಿದಾಗ ಹೆಂಗೋ ಒಂದು ಮಾಡಿ ಸರಿ ಅದಕ್ಕೆ ಒಂಚೂರು ರೆಸ್ಟ್ ಮಾಡಲಿ, ಅದಕ್ಕೇನೋ ರೆಸ್ಟ್ ಮಾಡೋಕ್ಕೆ ಬಿಡಿ ಅಂತ ಹೇಳ್ತಾರೆ. ಅಲ್ಲಿಗೆ ಹಳ್ಳಿಯವರು ಒಬ್ಬರು ಅಂಕಲ್ ಕೂಡ ಬರ್ತಾರೆ. ಬಂದುಬಿಟ್ಟು ಅಯ್ಯೋ ಬನ್ನಿ ಅಂದಾಗ, ಅಯ್ಯೋ ನಮ್ಮ ಪಾಲಿನ ಶಿವ ಪಾರ್ವತಿ ಕಣಮ್ಮ, ನೀವು ಎಷ್ಟೋ ದೇವ್ರಿಗೆ ಅರಿಕೆ ಹೊತ್ತು ಹುಟ್ಟಿರುವಂಥ ಮಗಳು ಇವಳು, ನನ್ನ ಮಗಳು ಪ್ರಾಣನ ಕಾಪಾಡಿಬಿಟ್ರು ನೀವು ಅಂತ ಹೇಳ್ಬಿಟ್ಟು, ಸರ್ ನೀವು ಪಕ್ಕಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿ ಇಬ್ಬರೂ ಅಕ್ಕಪಕ್ಕ ಕೂರಿಸಿ ಒಂದು ಹಾರ ಹಾಕ್ತಾರೆ. ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಶಿವ ಪಾರ್ವತಿ ಥರ ನನ್ನ ಮಗಳನ್ನ ಬಂದು ಕಾಪಾಡಿದ್ರಿ, ಶಿವ ಪಾರ್ವತಿ ಥರನೇ ಇದ್ರಿ, ನೀವು 100 ಜನ್ಮ ಬದುಕಬೇಕು, ಮೊಮ್ಮಕ್ಕಳೊಂದಿಗೆ ಖುಷಿಯಾಗಿರಬೇಕು ಅಂತ ಅವರು ಹೇಳ್ತಾರೆ. ಹೊರಡಕ್ಕೆ ನಿಲ್ತಾರೆ. ಹೌದು ನಿಜವಾಗ್ಲೂ ನನ್ನ ಮಗ ಸೊಸೆ ಶಿವ ಪಾರ್ವತಿ ಥರನೇ ಕಾಣ್ತಾರೆ ಅಂದ ತಕ್ಷಣ, ಡವ್ ಸಂಗೀತಮ್ಮ, ದಿನಾಲು ಹಾರ ಹಾಕಿ ಶಿವ ಪಾರ್ವತಿ ಥರ ಮಾಡಬೇಡ ಸ್ವಲ್ಪ ಸರಿ ಅಂದಾಗ, ಅವಳು ಹೇಳೋದ್ರಲ್ಲಿ ತಪ್ಪೇನೋ ಇದೆ, ನಿಜವಾಗ್ಲೂ ಅಜಿತ ಭೂಮಿ ಶಿವ ಪಾರ್ವತಿ ಥರನೇ ಕಾಣ್ತಾ ಇದ್ದಾರೆ ಅಂತ ರಮಣ್ ಕೂಡ ಹೇಳ್ತಾರೆ. ಅಯ್ಯೋ ರೀ, ನೀವು ಫಸ್ಟ್ ಟೈಮ್ ರೀ ನನ್ನನ್ನು ವಹಿಸ್ಕೊಂಡು ಮಾತಾಡಿರೋದು ಅಂದಾಗ, ಹೌದು ಕಣೆ ನಿಜವಾಗ್ಲೂ ಅವರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂದಾಗ, ಸರಿ ಆಯಿತು ಅತ್ತಿಗೆ ರೆಸ್ಟ್ ಮಾಡಲಿ ಅಂತ ನಚ್ಚಿ ಪಡ್ಕೋತಾ ಇರ್ತಾರೆ. ಸೊ ಈ ಕಡೆ ಅವರು ಬಂದಿರತಕ್ಕಂಥ ಹಳ್ಳಿ ವ್ಯಕ್ತಿ ಮತ್ತು ಆ ಮಗು ಕೂಡ ಹೊರಡ್ತೀವಿ ಅಂದಾಗ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಇಲ್ಲ ಬೇಡ ಅಮ್ಮ ಅಂತ ಹೇಳ್ತಾರೆ. ಮಗುಗೆ ಒಂದು ಗಿಫ್ಟ್ ಕೂಡ ಕಳಿಸ್ತಾರೆ. ನೋಡು, ಅಪ್ಪ ಅಮ್ಮ ಮಕ್ಕಳ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ, ಅಪ್ಪ ನಿಮಗೋಸ್ಕರ ಎಷ್ಟು ಕಷ್ಟಪಟ್ಟರು ಅಲ್ವಾ, ಸೊ ನೀನು ಚೆನ್ನಾಗಿ ಓದಿ ಅಪ್ಪ ಅಮ್ಮನೂ ಚೆನ್ನಾಗಿ ನೋಡ್ಕೋಬೇಕಾಯ್ತಾ ಅಂತ ಹೇಳಿ ಮಗುಗೆ ಹೇಳ್ತಾರೆ. ಅಂತ ಹೇಳುತ್ತೆ ಆ ಮಗುವಿನ ಹೆಸರು ಕೂಡ ಕೇಳ್ತಾರೆ, ಮಗು ಹೆಸರು ಕೂಡ ಹೇಳುತ್ತೆ. ಸೊ ಬಂದು ಮಾಡಿಬಿಟ್ಟು ಕಳಿಸ್ತಾರೆ. ಇನ್ನು ಭೂಮಿನ ರೂಮಿಗೆ ಕರ್ಕೊಂಡು ಹೋಗ್ತಾರಪ್ಪ. ರೂಮಿಗೆ ಕರ್ಕೊಂಡು ಹೋದಾಗ, ಸಾಹೇಬ್ರೆ ಅಂತ ಹೇಳಿದಾಗ, ಹೇಳು ಭೂಮಿ, ಇನ್ನು ಎಷ್ಟು ದಿನ ಸಾಹೇಬ್ರೆ? ಅಲ್ಲ ಸಾಹೇಬ್ರೆ, ನನ್ನ ಕಾಲಿಗೆ ಸೂಟ್ ಮಾಡಬೇಕಾಗಿತ್ತ ನೀವು, ಹೇಳತ್ತಾನೆ ಅಂದಾಗ, ನಾನು ಹೇಳಿದೆ ನಿನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸಾಹೇಬ್ರೆ, ಡಾಕ್ಟ್ರು ಇನ್ನೂ 2-3 ತಿಂಗಳು ಮನೇಲಿ ಕೂತ್ಕೋಬೇಕು, ಎಷ್ಟು ವರ್ಷ ಆಗುತ್ತೋ, ಎಷ್ಟು ದಿನ ಆಗುತ್ತೋ, ಎಷ್ಟು ತಿಂಗಳಾಗುತ್ತೋ, ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಂಗೆ ಪ್ಲಾಸ್ಟಿಕ್ ಕವರ್ ಥರ ಕೇಳಿದ್ದಾರೆ ಡಾಕ್ಟ್ರು ಅಂತ ಹೇಳ್ತಾಳೆ. ಯಾಕೆ ಅಂದಾಗ, ಯಾಕೆ ಅಂದರೆ ನನ್ನ ಕಾಲಿಗೆ ನೀವು ಶೂಟ್ ಮಾಡಿದ್ರಲ್ಲ, ನನ್ನ ಮೂಳೆ ಎಲ್ಲ ಪುಡಿ
ಪುಡಿ ಆಗಿದೆ, ಅದನ್ನು ಕವರಲ್ಲಿ ಹಾಕ್ಕೊಂಡು ಬರೋಕ್ಕೆ ಅಂತ ಹೇಳ್ತಾಳೆ. ಹಾಗೇನಿಲ್ಲ, ನಾನು ಶೂಟ್ ಮಾಡಿರೋದು ನನಗೆ ಗೊತ್ತು, ಜಸ್ಟ್ ನಿನ್ನ ಒಂದು ಮಸಲ್ಸ್ಗೆ ಟಚ್ ಆಗಿ ಹೋಗಿರೋದು, ಅದೇನು ಎಲ್ಬೇನು ಪುಡಿ 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 ಆಗಿಲ್ಲ ಅಂತ ಹೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಆದರೂ ಸಾಹೇಬ್ರೆ 2 ವಾರದಲ್ಲಿ ಹುಷಾರಾಗುತ್ತೆ ಅಂತ ಹೇಳ್ತಾರೆ. ಆದರೂ ಸಾಹೇಬ್ರೆ ಇದು ನನ್ನ ಫಸ್ಟ್ ಆಪ್ರೇಷನ್ ಇತ್ತು, ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡು ಏನಪ್ಪ ಅಂತಂದರೆ ಫುಲ್ಲು ಏನಂತಂದರೆ ಕ್ರೆಡಿಟ್ ತೊಗೋಬೇಕು ಅಂತ ಒಬ್ಬರೇ ಕ್ರೆಡಿಟ್ ತೊಗೊಂಡಿದ್ದೀರಾ ಅಂತ ಕೋಪ ಮಾಡ್ಕೊಳ್ತಾಳೆ. ಇಲ್ಲ ಭೂಮಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕೂಡ ತೋರಿಸ್ತಾರೆ. ಭೂಮಿಗೆ ತುಂಬ ಖುಷಿ ಆಗುತ್ತೆ, ಭೂಮಿ ಬಗ್ಗೆ ಹೊಗಳಿರ್ತಾರಲ್ವ. ಇನ್ನೊಂದು ವಿಷಯ ಬಿಟ್ಟೆ ನಾನು, ಅಜಿತು ಇವರಿಬ್ಬರು ಹಾಲಲ್ಲೇ ಕೂತ್ಕೊಂಡಿರ್ತಾರಲ್ಲ, ಹಾರ ಎಲ್ಲ ಹಾಕ್ಕೊಂಡು ಶಿವ ಪಾರ್ವತಿ ಥರ ಕಾಣ್ತೀರ. 7 ಜನ್ಮಕ್ಕೂ ನೀನು ಮತ್ತು ನನ್ನ ಮಗ ಇಬ್ಬರು ಗಂಡ ಹೆಂಡತಿಯಾಗೇ ಇರಬೇಕು ಅಂತ ಹೇಳಿ ಸಂಗೀತ ಮಾಡಬೇಕಾದ್ರೆ ಏಕೆ ಕೂಡ ಬರ್ತಾನೆ. ಸರ್ ನಿಮ್ಮ ಗಾಡಿ ತೊಗೊಂಡು ಬಂದಿದ್ದೀನಿ ಅಂತ ಕೀ ಕೊಡೋಕೆ ಬರ್ತಾನೆ. ಬನ್ನಿ ಟೀ ಕುಡ್ಕೊಂಡು ಹೋಗಿ ಅಂದಾಗ, ಇಲ್ಲ ಸರ್ ಬೇಡ ಗಾಡಿ ಕೀ ಅಂದಾಗ, ಏಕೆ ಬಾ ಟೀ ಕುಡಿ ಬಾ ಅಂದಾಗ, ಇಲ್ಲ ಬೇಡ ಅಂತ ಹೇಳ್ತಾನೆ. ನಾನು ಹೋಗ್ತೀನಿ ಅಂತಾನೆ. ಅಲ್ಲ ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ದೀಯಾ, ಹೋಗಿ ಬರ್ತೀನಿ ಅಂತ ಹೇಳಬೇಕು ಅಂತ ಹೇಳ್ತಾರೆ. ಸೊ ಈ ರೀತಿ ಏಕೆಗೂ ಕೂಡ ಭೂಮಿ ಮತ್ತು ಅಜಿತ್ ಗಂಡ ಹೆಂಡತಿ ಅನ್ನೋ ವಿಷಯ ಗೊತ್ತಾಗಿದೆ. ಅವನಿಗೆ ತುಂಬ ಫೀಲ್ ಆಗ್ತಾ ಇದೆ, ಯಾಕಂದರೆ ಭೂಮಿನ ಅವ್ನು ಸ್ವಲ್ಪ ಮನಸ್ಸಲ್ಲಿ ಲವ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇನ್ನು ಭೂಮಿ ಮತ್ತು ಅಜಿತ್ ರೂಮಲ್ಲಿ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ. ಭೂಮಿಗೆ ನೀರು ಕುಡಿಬೇಕು ಅನಿಸ್ದಾಗ, ಸಾಬ್ರೆ ನೀರು ತೊಗೊಂಡು ಬರ್ತೀನಿ ಅಂತ, ಬೇಡ ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ನೀರು ಕುಡಿಸ್ತಾರೆ. ನೋಡು, ನಿನಗೇನೇ ಬೇಕಾದರೂ ಕೂಡ ನಿಸ್ಸಂಕೋಚವಾಗಿ ನನ್ನನ್ನು ಕೇಳು, ನಾನೇ ಕೊಡ್ತೀನಿ ಅಂತ ಹೇಳ್ತಾರೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡೋಕ್ಕೆ. ಈಗ ಇವರಿಬ್ಬರ ಮಧ್ಯೆ ಪ್ರೀತಿ ಚಿಗುರೋದೊಂದೇ ಬಾಕಿ, ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.